ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಪರ ಎಚ್ಡಿಕೆ ಪ್ರಚಾರ ಆಯಿತು. ಈಗ ದೇವೇಗೌಡರು ಕೂಡ ಪ್ರಚಾರಕ್ಕಿಳಿದಿದ್ದಾರೆ. ಕೊರಟಗೆರೆ ಬಳಿಕ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಬೇಟೆಗಿಳಿದಿದ್ದಾರೆ. ಊರ್ಡಿಗೆರೆ ಗ್ರಾಮದ ಪ್ರಚಾರ ಸಭೆಯಲ್ಲಿ ಎಚ್ಡಿ ದೇವೇಗೌಡರು ಭಾಗಿಯಾಗಿದ್ದಾರೆ. ಕೊರಟಗೆರೆ ಬಳಿಕ ಈಗ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತಯಾಚನೆಗಿಳಿದಿದ್ದಾರೆ. ಊರ್ಡಿಗೆರೆ ಗ್ರಾಮದ ಪ್ರಚಾರ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಭಾಗಿಯಾಗಿದ್ದಾರೆ. ವಿ ಸೋಮಣ್ಣ, ಗೋಪಾಲಯ್ಯ, ಶಾಸಕ ಸುರೇಶ್ ಗೌಡ ಸೇರಿದಂತೆ ಅನೇಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ವೈ.ಎ. ನಾರಾಯಣಸ್ವಾಮಿ, ತಿಪ್ಪೇಸ್ವಾಮಿ ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿ ಪರವಾಗಿ ಈಗ ಪ್ರಚಾರ ಜೋರಾಗಿದೆ. ವಿ ಸೋಮಣ್ಣ ಪರವಾಗಿ ದೇವೇಗೌಡರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಊರ್ಡಿಗೆರೆ ಗ್ರಾಮದ ಪ್ರಚಾರ ಸಭೆಯಲ್ಲಿ ದೇವೇಗೌಡರು ಭಾಗಿಯಾಗಿ ವಿ ಸೋಮಣ್ಣ ಪರ ಮತಯಾಚನೆ ಮಾಡಿದ್ದಾರೆ. ಸೋಮಣ್ಣವ್ರು 2 ಲಕ್ಷ ಮತಗಳಿಂದ ಗೆದ್ದಿದ್ದಾರೆ ಅಂತ ಹೇಳಿ ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಅದಕ್ಕೆ ಸೋಮಣ್ಣನ ಮೇಲೆ ಏನಾದ್ರು ಅಪಪ್ರಚಾರ ಮಾಡಿ ಸೋಮಣ್ಣವರಿಗೆ ಒಂದು ಗೊಂದಲ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನ, ವಿಶೇಷವಾಗಿ ತುಮಕೂರಿನ ಜನ ಬಹಳ ಪ್ರಜ್ಞಾವಂತರಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಯಾವ ಗ್ಯಾರಂಟಿನೂ ನಡೀತಿಲ್ಲ. ನಿಮ್ಮ ಗ್ಯಾರಂಟಿಗಳನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಅದಕ್ಕೆ ಹೊರನಾಡಲೇ ಹೋಗಿ ನೀವು ಹೇಳ್ತೀರಾ 60,000 ಲೀಡ್ ಕೊಡ್ಸಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡಬೇಕು, ನನ್ನ ಮರ್ಯಾದೆ ಹೊರಟೋಗುತ್ತೆ ಅಂತೇಳಿ. ಯಾಕೆ ಸ್ವಾಮಿ ಸಿದ್ದರಾಮಯ್ಯನವರೇ, ನಿಮ್ಮ ಭಾಗ್ಯಗಳು ಕೆಲಸ ಮಾಡ್ಲಿಲ್ವಾ? ನಿಮ್ಮ ಭಾಗ್ಯಗಳು ಕೆಲಸ ಮಾಡಿದ್ರೆ ಇವತ್ತು ಯಾಕೆ ಹೊರನಾಡಲ್ಲಿ ಹೋಗಿ ತಮ್ಮ ಸ್ವಂತ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡಿ ಅಂತ ಕಾಲಿಗೆ ಕೈಗೆ ಬಿಡ್ತೀರಾ? ನಿಮಗೆ ಗೊತ್ತಿದೆ, ಹೊರನಾಡಲ್ಲೂ ಮೈಸೂರಿನಲ್ಲೂ ಸಿದ್ದರಾಮಯ್ಯನ ಅಭ್ಯರ್ಥಿ ಸೋಲ್ತಾರೆ, ತುಮಕೂರಿನಲ್ಲೂ ಸಿದ್ದರಾಮಯ್ಯನವರ ಅಭ್ಯರ್ಥಿ ಸೋಲ್ತಾರೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೋಲ್ತಾರೆ ಅಂತ ಗೊತ್ತಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇವತ್ತು ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ, ಡಿ.ಕೆ. ಶಿವಕುಮಾರ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಇದು ನಮ್ಮ ಪಕ್ಕದ ಕ್ಷೇತ್ರ, ಮಾಗಡಿ ಇರ್ಬೋದು, ಕುಣಿಗಲ್ ಇರ್ಬೋದು, ತುಮಕೂರು ಗ್ರಾಮಾಂತರಕ್ಕೆ ಹತ್ತಿರದಲ್ಲಿರುವಂತಹ ಒಂದು ಕ್ಷೇತ್ರ. 100ಕ್ಕೆ 100 ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 2 ಲಕ್ಷ ಮತಗಳಿಂದ ಗೆಲ್ತಾರೆ. ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಂಡೆ, ಕನಕಪುರದ ಬಂಡೆ ಪುಡಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ಮಾಡಿರುವಂತ ಜನಪರ ಕೆಲಸಗಳು ಸುಮಾರು. ಮಂಜುನಾಥ್ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಲಕ್ಷಾಂತರ ಹೃದಯವನ್ನ ಗೆಲ್ಲಿಲ್ಲ, ಹೃದಯವನ್ನ ಆಪರೇಷನ್ ಮಾಡಿ ಅವರ ಜೀವನವನ್ನ ಕಟ್ಟಿಕೊಟ್ಟಿರುವಂತ ಒಬ್ಬ ಡಾಕ್ಟರ್. ಅಂತ ಒಬ್ಬ ಡಾಕ್ಟರ್ ನಮಗೆ ಸಿಕ್ಕಿರುವಂತದ್ದು ಕರ್ನಾಟಕದ ದೇಶ ಕಂಡಂತ ಒಬ್ಬ ಪುಣ್ಯಾತ್ಮ ಡಾಕ್ಟರ್ ಮಂಜುನಾಥ್ ಅವರು. ಮಂಜುನಾಥ್ ಅವರು 100ಕ್ಕೆ 100 ಗೆಲ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಹೀನಾಯವಾಗಿ ಸೋಲ್ತಾರೆ, ಒಂದು ಕಡೆ ಕನಕಪುರದಲ್ಲಿ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ಅವರು 100ಕ್ಕೆ 100 ಸೋಲ್ತಾರೆ. ಅದಕ್ಕೆ ಕಾಂಗ್ರೆಸ್ನವರಿಗೆ ಮತ್ತೆ ಜೆಡಿಎಸ್ನ ಮುಖಂಡರ ಮೇಲೆ ಕಾಂಗ್ರೆಸ್ನವರಿಗೆ ಜೆಡಿಎಸ್ ಬಿಜೆಪಿ ಎರಡೂ ಒಂದಾಗಿರೋದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಹುಚ್ಚರಾಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಹುಚ್ಚರಾಗಿ